ಹಲೋ ನಮಸ್ಕಾರ. ನಾನು ಕೊಪ್ಪಳದಿಂದ ಶರಣಪ್ಪ ಚಲಪುರ್. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ ನ್ಯೂಸ್ 18 ಸಾಮಾಜಿಕ ಜಾಲತಾಣ ಫಾಲೋ ಮಾಡಿ. ಕೊಪ್ಪಳ ಬಳಿ ತಾಲೂಕಿನಲ್ಲಿರುವಂಥ ಹಿರೇಬಗನಾಳು ಈ ಗ್ರಾಮದ ಸುತ್ತಲೂ ಸರಿಸುಮಾರು 10ಕ್ಕೂ ಹೆಚ್ಚು ಬೃಹತ್ ಉಕ್ಕು ಕಾರ್ಖಾನೆಗಳಿವೆ. ಈ ಉಕ್ಕು ಕಾರ್ಖಾನೆಗಳಿಂದ ಕಳೆದ 15 ವರ್ಷಗಳಿಂದ ಸ್ಥಾಪನೆಯಾಗಿರುವಂಥ ಉಕ್ಕು ಕಾರ್ಖಾನೆಗಳಿಂದ ಈಗ ಪರಿಸರ ಹಾಳಾಗಿದೆ. ಇಲ್ಲಿ ಒಂದು ಕನಿಷ್ಠ ಬೆಳೆ ಬರ್ತಾ ಇಲ್ಲ. ಜನಜೀವನ ಅಸ್ತವ್ಯಸ್ತವಾಗಿದೆ ಮತ್ತು ಇಲ್ಲಿ ಆರೋಗ್ಯವೇ ಸಮಸ್ಯೆ ತೀವ್ರವಾಗಿದೆ ಮತ್ತು ಧೂಳಿನಿಂದ ಜನಜೀವನಕ್ಕೆ ನೆಮ್ಮದಿ ಇಲ್ಲದಂತಹ ಸ್ಥಿತಿ ಇದೆ. ಈ ನಿಟ್ಟಿನಲ್ಲಿ ಗ್ರಾಮಸ್ಥರು ಈಗಾಗಲೇ ಭಾಳ ವರ್ಷ ಕಳೆದ ವರ್ಷದಿಂದಲೇ ಹೋರಾಟವನ್ನು ಆರಂಭ ಮಾಡಿದ್ದಾರೆ. ಈ ಹೋರಾಟಕ್ಕೆ ಸ್ಥಳೀಯ ಶಾಸಕರು ಮತ್ತು ಅಧಿಕಾರಿಗಳು ಈಗಾಗಲೇ ಅವರ ಹೋರಾಟಕ್ಕೆ ಮನ್ನಣೆಯನ್ನು ಕೊಟ್ಟಿದ್ದಾರೆ. ಆದರೆ ಈಗ ಅದನ್ನೇ ರಾಜ್ಯ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರು ಆಗಿರುವಂಥ ನರೇಂದ್ರ ಸ್ವಾಮಿಯವರೇ ಸ್ವತಃ ಸ್ಥಳಕ್ಕೆ ಭೇಟಿ ನೀಡಿ ಇಲ್ಲಿಯ ಜನರ ಅಹವಾಲುಗಳನ್ನು ಮತ್ತು ಇಲ್ಲಿಯ ಸಮಸ್ಯೆಯನ್ನು ಅರಿಯುವ ಪ್ರಯತ್ನವನ್ನು ಮಾಡಿದರು. ಇವುಗಳ ಮಧ್ಯೆ ಕಾರ್ಖಾನೆಯವರು ಮತ್ತೆ ಅದರಲ್ಲಿ ಒಂದು ಹೈಡ್ರಾಮಾ ಮಾಡಲು ಮುಂದಾಗಿದ್ದರು. ಆದರೆ ಗ್ರಾಮಸ್ಥರು ಅದನ್ನು ತಡೆದಿದ್ದು ಅವರಿಗೆ ನೀರಿಳಿಸುವಂಥ ಕಾರ್ಯವನ್ನು ಮಾಡಿದರು. ಹೊಸಪೇಟೆಯ ಶಾಸಕರಾಗಿರುವಂಥ HR ಗವಿಯಪ್ಪ ಒಡೆತನದಲ್ಲಿರುವಂಥ HRG ಸ್ಟೀಲ್ ಅಲೈಸ್ ಲಿಮಿಟೆಡ್ ಏನಿದೆ, ಆ ಕಾರ್ಖಾನೆಯನ್ನು ಈಗಾಗಲೇ ಬಂದಾಗುವಂಥ ಎಲ್ಲ ಸಾಧ್ಯತೆ. ಈ ನಿಟ್ಟಿನಲ್ಲಿ ಆ ಕಾರ್ಖಾನೆಯ ಸಿಬ್ಬಂದಿ ಮತ್ತು ಕಾಸನಕಂಡಿಯಲ್ಲಿರುವಂಥ ಒಂದಿಷ್ಟು ಜನರನ್ನು ಅವರ ಕಾರ್ಖಾನೆಯ ವಾಹನದಲ್ಲಿ ಹಿರೇಬಗನಾಳಕ್ಕೆ ನರೇಂದ್ರ ಸ್ವಾಮಿ ಅವರಿಗೆ ಮತ್ತು ಕಾರ್ಖಾನೆಯನ್ನು ಉಳಿಸ್ರಿ ಅನ್ನುವಂಥ ಒಂದು ಮನವಿಯನ್ನು ಮಾಡಲು ಬಂದಿದ್ದರು. ಆದರೆ ಇದನ್ನು ಅರಿತಿರುವಂಥ ಹಿರೇಬಗನಾಳದ ಎಲ್ಲ ಗ್ರಾಮಸ್ಥರು ಒಕ್ಕಟ್ಟಿನಿಂದ ಅವರನ್ನು ಅಲ್ಲಿಂದ ಓಡಿಸಿದ ಒಂದು ಘಟನೆ ಇದೆ. ಜೊತೆಗೆ ಆ ಸಂದರ್ಭದಲ್ಲಿ ಒಂದಿಬ್ಬರಿಗೆ ಗೋಸಾ ನೀಡಿರುವಂಥ ಇದೆ. ಅಲ್ಲಿ ಬಹುತೇಕರು ಕಾರ್ಮಿಕರಾಗಿದ್ದು ಅವರು ಸಮವಸ್ತ್ರದಲ್ಲಿ ಇಲ್ಲಿ ಬಂದಿರೋದು ಒಂದು ಕಡೆ ಆಗಿದೆ. ಆ ಇದರಲ್ಲಿ ಮತ್ತು ಧೂಳನ್ನೇ ಮೆತ್ತಿಕೊಂಡು ಬಂದಿರುವಂಥ ಇವರಿಗೆ ಈಗ ಧೂಳದಿಂದ ಮುಕ್ತಿ ಅಂತ ಕೇಳ್ತಾರೆ. ಇವರಿಗೆ ಇದು ಕಾರ್ಖಾನೆ ಇರಲಿ ಅನ್ನುವಂಥ ಮಾತನ್ನು ಹೇಳಲು ಬಂದಿದ್ದರು. ಆದರೆ ತೀವ್ರ ವಿರೋಧದ ಮಧ್ಯೆ ಇಲ್ಲಿ ಮಹಿಳೆಯರಾಗಿರ್ಬೋದು ಮತ್ತು ಅಲ್ಲಿರುವಂಥ ಕಾರ್ಮಿಕರಾಗಿರು ತಮ್ಮ ಬಂದ ದಾರಿಗೆ ಸುಂಕ ಇಲ್ಲದಂತೆ ಹೋದರು. ಈ ಮಧ್ಯೆ ಗ್ರಾಮಸ್ಥರೊಂದಿಗೆ ಸಭೆ ನಡೆಸಿದ ನರೇಂದ್ರ ಸ್ವಾಮಿಯವರು ಈಗಾಗಲೇ ನಮ್ಮ ಕೇಂದ್ರದ ಪರಿಸರ ಮಾಲಿನ್ಯ ನಿಯಂತ್ರಣ ಪರವಾನಗಿ ಪಡೆದಿರುವ ಮತ್ತು ಅವುಗಳನ್ನು ಶಾಶ್ವತವಾಗಿ ಮುಚ್ಚೋದು ಒಂದಿಷ್ಟು ಕಷ್ಟವಾದರೂ ಸಹ ಈಗ ಅವರಿಗೆ ಒಂದು ಅವಕಾಶ ಕೊಡ್ತೀವಿ. ಜೀರೋ ಟ್ಯಾಲರ್ ಧೂಳನ್ನು ಪೊಲ್ಯೂಷನ್ ಮಾಡಿಕೊಂಡ್ರೆ ಮಾಲಿನ್ಯ ನಿಯಂತ್ರಣ ಮಾಡಿದರೆ ನಾವು ಅವರನ್ನು ಮುಂದುವರಿಸ್ಬೋದು. ಆದರೆ ಇರದೇ ಇದ್ದರೆ ಅವರಿಗೆ ಕ್ಲೋಸರ್ಗೆ ನಾವೆಲ್ಲ ಕ್ರಮ ತಗೊಂಡಿದ್ವಿ. ಈಗಾಗಲೇ ಜಿಲ್ಲಾಡಳಿತ ಕ್ರಮಗಳಿದೆ ಮತ್ತು ನಾವು ಪರಿಸರ ಮಾಲಿನ್ಯ ಇಲಾಖೆಯಿಂದ ಗುಪ್ತವಾಗಿ ಅಧಿಕಾರಿಗಳನ್ನು ಕರೆಸಿ ಇಲ್ಲಿ ಆಗಲೇ ವರದಿ ನೀಡಿದ್ವಿ. ಇಲ್ಲಿ ಜನರ ಅಹವಾಲುಗಳನ್ನು ಸ್ವೀಕರಿಸಿದ್ದೇವೆ. ನೋಡ್ರಿ, ನಮ್ಮದು ಸ್ವಂತ ವೈಯಕ್ತಿಕ ವಿಚಾರಕ್ಕೋಸ್ಕರ ಕೊಟ್ಟಿದ್ರು ಅವರು. ನೀವು ನೋಡ್ರಿ, ಹಿಂಗೆ ನಿಮ್ಮ ಪ್ರಾಬ್ಲಮ್ ಆಗತ್ತಂತ ನಿಮ್ಮ ಮನೆಯವ್ರು ಹಿಂಗೆ ನಿಮ್ಮ ಕುಟುಂಬದಿಂದ ಹಿಂಗೆ ಆಗಿದೆ ಅಂತ ಕೊಟ್ಟಿದ್ರು. ನಮ್ಮ ಕುಟುಂಬದಿಂದ ಆಗಿಲ್ರಿ, ಬೇರೆ ಒಬ್ಬ ವ್ಯಕ್ತಿಲಿಂದ ಪರಿಸರ ಇಲಾಖೆ ಅಲ್ಲಿ ಧೂಳದಲ್ಲಿ ನಾವು ಕೊಡ್ತೀವಿ, ನಾವು ನಿಲ್ಲು ಮಾಡ್ತೀವಿ ರೀ. ಅದಕ್ಕೋಸ್ಕರ ನಮ್ಮ ಸ್ವಂತ ವೈಯಕ್ತಿಕ ವಿಚಾರಕ್ಕೋಸ್ಕರ ಕೊಟ್ಟಿದ್ದ ನಮ್ಮ ಮೈದನ್ನ ಅದನ್ನು ನಾವೇನೋ ಸಾಲ್ವ್ ಮಾಡ್ಕೊಂತೀರಿ. ಇವತ್ತು ಕಂಪ್ನಿ ವತಿಯಿಂದ ಏನೇ ಇದ್ರು ನಾವು ನಿಂತು ಹೋರಾಟ ಮಾಡ್ತೀವಿ ರೀ, ಕೇಳ್ತೀವಿ. ಅದ್ರ ವಿಚಾರ ಮಾತ್ರ ಇಲ್ಲ ಅಂತ ಹೇಳಿದ್ದೀನಿ ರೀ. ಈ ಮಾಲಿನ್ಯದ ನೀರು ಜೊತೆಗೆ ನಗರ ಮತ್ತು ಗ್ರಾಮಗಳ ಚರಂಡಿ ನೀರು ಕೂಡ ಸೇರ್ತಾ ಇದೆ. ಅದಕ್ಕಾಗಿ ಕರ್ನಾಟಕ ಸರ್ಕಾರ ಈ ಮಾಲಿನ್ಯದ ನೀರು ತುಂಗಭದ್ರಾ ನದಿಗೆ ಸೇರದಂತೆ ಒಂದು ಯೋಜನೆಯನ್ನು ರೂಪಿಸಬೇಕು. ಕಾರ್ಖಾನೆಗಳವರು ತಮ್ಮ ನೀರನ್ನು ಸಂಸ್ಕರಿಸಿ ಹೊರಗೆ ಬಿಡಬೇಕಲ್ಲದೆ ನದಿಗೆ ಬಿಡಬಾರದು ಅನ್ನುವ ಕಟ್ಟಪ್ಪಣೆಯನ್ನು ಪರಿಸರ ಇಲಾಖೆಯ ಚೇರ್ಮನ್ ಅವರು ಮಾಡಬೇಕು. ಇನ್ನು 2007ರಲ್ಲಿ ಅವರಿಗೆ ಕ್ಯಾಬಿನೆಟ್ ಡಿಸಿಷನ್ ಅನ್ನು ಮಾಡಿ ಇಂಡಸ್ಟ್ರಿ ಪರ್ಪಸ್ ನೀರನ್ನು ಸ್ಟೋರ್ ಮಾಡೋದಕ್ಕೆ ಸರ್ಕಾರಿ ತಲಾಬ್ ಅವರಿಗೆ ಗ್ರ್ಯಾಂಟ್ ಆಗಿದೆ. ಈಗ ಅದನ್ನು ಅವರು ಸಾರ್ವಜನಿಕರಿಗೆ ಮುಕ್ತವಾಗಿ ಅವಕಾಶ ಕೊಟ್ಟಿಲ್ಲ ಅಂತೇಳಿ ಒಂದು ಹೋರಾಟ ಇಲ್ಲಿ ನಡೀತಾ ಇತ್ತು. ಅವಾಗ ನಾವು ಸರ್ವೆಯನ್ನು ಮಾಡಿಸಿ ಸರ್ಕಾರಕ್ಕೆ ಕಳಿಸಿದ್ವಿ. ಯಾಕಂದರೆ ಈಗಾಗಲೇ ಕ್ಯಾಬಿನೆಟ್ ಡಿಸಿಷನ್ ಆಗಿರೋದ್ರಿಂದ ನನ್ನ ಹಂತದಲ್ಲಿ ನಿರ್ಧಾರ ಮಾಡೋಕ್ಕಾಗೋದಿಲ್ಲ ಅಂತ ಸರ್ಕಾರಕ್ಕೆ ಕಳಿಸಿದ ಮೇಲೆ ಸರ್ಕಾರದಿಂದ ನೀವು ನಿಯಮ 25ರಲ್ಲಿ ಲ್ಯಾಂಡ್ ಗ್ರ್ಯಾಂಟ್ ರೂಲ್ಸಲ್ಲಿ ನೀವು ಮುಂದಿನ ಕ್ರಮ ತಗೊಳ್ಳಿ ಅಂತ ಹೇಳಿದ್ದಾರೆ. ಅದ್ರ ಪ್ರಕಾರ ನಾನು ನೋಟಿಸ್ ಕೊಟ್ಟು ಹಿಯರಿಂಗ್ ಮಾಡಿ ಫೈನಲ್ 25ನೇ ತಾರೀಕು ಹಿಯರಿಂಗ್ ಇದೆ ಸರ್ ಈ ಮಂತಲ್ಲಿ. ನಾನು ಯಾರನ್ನೋ ಮೆಚ್ಚೋದಕ್ಕೆ ಏನೂ ಹೇಳೋದಿಲ್ಲ, ಬಟ್ ಏನು ವಸ್ತುಸ್ಥಿತಿ ಇದೆಯೋ ಅದನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಅದು ಏನು ನಿಯಮಗಳ ಅನ್ವಯ ಆಗಬೇಕಾಗಿದೆಯೋ ಅದು ಕ್ರಮಗಳು ಆಗ್ತದೆ ಸರ್.
ಈ ವಿಚಾರವಾಗಿ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಕೊಟ್ಟಂತ ವರದಿಯನ್ನು ಕೂಡ ನಾವು ನೋಡಿದ್ದೇವೆ. ಈಗಾಗಲೇ ನಾವು ಹಲವಾರು ಸೂಚನೆಗಳನ್ನ ಈ ಉದ್ದಿಮೆಗಳಿಗೆ ನಾವು ನೀಡಿದ್ದೇವೆ. ಪರಿಣಾಮಕಾರಿಯಾದಂತ ತ್ವರಿತ ಕ್ರಮಗಳನ್ನ ನಾವು ತೆಗೆದುಕೊಳ್ಬೇಕಾದದ್ದು ಅವರ ಜವಾಬ್ದಾರಿ. ಈಗ ಅನಿವಾರ್ಯವಾದಂತ ಪರಿಸ್ಥಿತಿಗೆ ಅವರೇ ಒಂದು ಸಮಸ್ಯೆಯನ್ನ ತಂದು ಕೂಡಿದ್ದಾರೆ. ನಾವು ಕೈಗಾರಿಕೆಗಳ ವಿರುದ್ಧವಾಗಿ ಮಾತಾಡುವಂತ ಅವಶ್ಯಕತೆ ಇಲ್ಲ ಅನ್ನೋದನ್ನ ಇಲ್ಲೇ ಹಲವಾರು ಜನ ಮಾತನಾಡಿದವರು ಹೇಳಿದ್ರು. ನಮ್ಗೆ ಉದ್ದಿಮೆಗಳು ಬೇಕು, ಆದ್ರೆ ಮಾಲಿನ್ಯಕಾರಕ ವಿಚಾರದಲ್ಲಿ ಜವಾಬ್ದಾರಿಯನ್ನ ಇಟ್ಕೊಂಡು ಅವರು ಆ ಉದ್ದಿಮೆನ ನಡೆಸ್ತೀವಿ ಅನ್ನೋ ವಿಚಾರ ಇದು ಸ್ವಾಗತಾರ್ಹವಾದಂತ ಮಾತು. ಇದರ ಜೊತೆನಲ್ಲೇ ನಾನೇನು ಸುಮ್ಮನೆ ಇಲ್ಲಿಗೆ ಇವತ್ತು ಬರ್ತೀನಿ ಅಂತ ಬರ್ಲಿಲ್ಲ. ನಮ್ಮ ಉನ್ನತ ಅಧಿಕಾರಿಗಳ ತಂಡವನ್ನ ಯಾರಿಗೂ ಹೇಳದೇನೆ ಟೀಮ್ ಮಾಡಿ ಅವರು ಸಡನ್ ಇನ್ಸ್ಪೆಕ್ಷನ್ ಮಾಡ್ತಕ್ಕಂಥ ರೀತಿಯಲ್ಲಿ ಮಾಡಿ ವರದಿನ ತಯಾರು ಮಾಡಕ್ಕೆ ಕಳಿಸಿದ್ರು. ಈಗಾಗಲೇ ಆ ವರದಿ ನನ್ನ ಹತ್ರ ತಲುಪಿಸೋದಕ್ಕೆ ಅವರೆಲ್ಲ ಸಿದ್ಧ ಮಾಡ್ಕೊಂಡಿದ್ದಾರೆ. ಅದರ ಬಗ್ಗೆ ಕೂಲಂಕುಷವಾಗಿ ಕೊಪ್ಪಳದ ಸರ್ಕಿಟ್ ಹೌಸ್ ಅಲ್ಲಿ ನಾವು ಸೂಕ್ಷ್ಮವಾದ ಕೆಲವೊಂದು ವಿಚಾರನ ಚರ್ಚೆ ಮಾಡ್ತೀವಿ. ಎಲ್ಲವನ್ನೂ ಇಲ್ಲೇ ವಿಷದಪಡಿಸೋದು ಬೇಡ, ಯಾಕೆಂದ್ರೆ ನಾವೊಂದು ನಿಯಮದ ಅಡಿನಲ್ಲಿ ಕೆಲಸ ಮಾಡ್ತಕ್ಕಂಥ ಸಂಸ್ಥೆ. ಇದು ಸೆಂಟ್ರಲ್ ಆಕ್ಟ್ ಅಡಿನಲ್ಲಿ ನಾವು ಕೆಲಸ ಮಾಡ್ತಕ್ಕಂಥವ್ರು. ಜನರ ವಿಚಾರ ಒಂದಿದ್ರೆ ಉದ್ದಿಮೆ ವಿಚಾರ ಇನ್ನೊಂದಿದೆ. ಈಗ ನೀವು ಹೇಳ್ತಾ ಇರ್ತಕ್ಕಂಥ ನೆಲ, ಜಲ, ವಾಯು ಈ ಮಾಲಿನ್ಯವನ್ನ ನಿಯಂತ್ರಣ ಮಾಡೋದಕ್ಕೋಸ್ಕರನೇ ನಮ್ಮ ಸಂಸ್ಥೆ ಸ್ಥಾಪನೆ. ಒಟ್ಟಾರೆ ಹೇಳೋದಾದರೆ ಕೇಂದ್ರದ ಪರಿಸರ ಇಲಾಖೆಯ ಮಾನದಂಡಕ್ಕೂ ಸಹ ಇದನ್ನಾಗಿ ಇಲ್ಲಿ ಜನರ ಭಾವನೆಗೆ ತಕ್ಕಂತೆ ಏನು ಒಂದು ಮಾಲಿನ್ಯ ನಿಯಂತ್ರಣ ಮಾಡಬೇಕು, ಪರಿಸರ ಹಾನಿಯಾಗದೇ ಇರುವಂಥ ಸ್ಥಿತಿಗೆ ಬರಬೇಕು. ಒಂದು ವೇಳೆ ಬಾರದೇ ಇದ್ದರೆ ನಾವು ಅದರ ಮೇಲೆ ಕ್ರಮ ಕೈಗೊಳ್ಳಲು ಸ್ವತಃಸಿದ್ಧ ಅನ್ನುವಂಥ ಮಾತನ್ನು ಹೇಳ್ತಾರೆ. ಈ ಮಾತಿಗೆ ಜನರು ಸಹ ಒಂದು ಭರವಸೆ ನೀಡ್ತಾರೆ. ಆದರೆ ಅದು ಆದಷ್ಟು ಬೇಗನೆ ಆಗಲಿ ಅನ್ನೋದೇ ಇಲ್ಲಿ ಜನರ ಅಭಿಪ್ರಾಯವಾಗಿದೆ. ಶರಣಪ್ಪ ಅಚಲಪುರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.